ಶುಭೋದಯ ವಾರ್ತೆಗೆ ಸ್ವಾಗತ. ಪಟ್ಟಣದ ನೂತನ ಪುರಸಭೆ ಕಾರ್ಯಾಲಯದ ಎದುರುಗಡೆ ಪ್ರಾರಂಭವಾಗಿರುವ ಅಕ್ಷರ ಶಿಕ್ಷಣ ಸಂಸ್ಥೆ ಉದ್ಘಾಟನಾ ಕಾರ್ಯಕ್ರಮ ಸೋಮವಾರ ಜರುಗಿತು. ಅಕ್ಷರ ಶಿಕ್ಷಣ ಸಂಸ್ಥೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕೆಆರ್ ರಮೇಶ್ ಅವರು ಭಾಗಿಯಾಗಿ ಮಾತನಾಡಿದ ಅವರು, ಮಕ್ಕಳಿಗೆ ಉತ್ತಮ ಸಂಸ್ಕಾರದ ಜೊತೆ ಶಿಕ್ಷಣ ಕಲಿಯುವಿಕೆ ರೂಢಿಸಿ. ಜೀವನದಲ್ಲಿ ಸಂಸ್ಕಾರ ಇದ್ದರೆ ಮಾತ್ರ ಒಬ್ಬ ವಿದ್ಯಾರ್ಥಿ ಒಂದೊಳ್ಳೆ ಶಿಕ್ಷಣವಂತನಾಗಬಲ್ಲ. ಆದ್ದರಿಂದ ಪ್ರತಿಯೊಬ್ಬ ಪಾಲಕರು ಆಸ್ತಿ ಗಳಿಸುವಿಕೆಗಿಂತ ಮಕ್ಕಳನ್ನು ಶಿಕ್ಷಣವಂತರಾಗಿಸಿ ಎಂದು ಹೇಳಿದರು. ಹರಿಯಾಳ ಪೊಲೀಸ್ ಠಾಣೆ ಪಿಎಸ್ಐ ಮಹಂತೇಶ್ ಕುಂಬಾರ್ ಅವರು ಮಾತನಾಡಿ, ಮಕ್ಕಳ ಚಲನವಲನಗಳ ಕುರಿತು ಪಾಲಕರು ಗಮನಿಸಬೇಕು ಮತ್ತು ಉತ್ತಮ ಸಂಸ್ಕಾರದೊಂದಿಗೆ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿ ಎಂದು ಹೇಳಿದರು. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಕ್ಷರ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಸುಂದರ್ ರಾಜ್, ಉಪಾಧ್ಯಕ್ಷರಾದ ಪ್ರಶಾಂತ್ ಮೂಳೆ, ಕಾರ್ಯದರ್ಶಿ ಸುವರ್ಣ ಮಾದಾರ್ ಮತ್ತು ಶಿಕ್ಷಕ ಸಮೇತ್ ಶಿರ್ಗೊಪ್ಪ ಹಾಗೂ ಪಾಲಕರು ಮತ್ತು ವಿದ್ಯಾರ್ಥಿಗಳು ಇದ್ದರು. ಅದಕ್ಕೆ ಏನಂತಂದ್ರೆ ಇದು ಗುರು ಹಿರಿಯರ ಬಗ್ಗೆ ಏನಂತಂದ್ರೆ ರೆಸ್ಪೆಕ್ಟ್ ಇರುವಂಗೆ ಹೇಳಬೇಕು. ಆ ನಂತರ ಎಲ್ಲ ಏನಂತಂದ್ರೆ ಅವ್ರು ಕಲಿದಿದ್ದೇ ಇರುತ್ತೆ. ಏನ್ ಮಾಡೋದು, ಡಬಲ್ ಡಿಗ್ರಿ ತಗೊಂಡು ತಂದೆ ತಾಯಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ಏನ್ ಮಾಡೋದು ತಗೊಂಡು. ಅದಕ್ಕಿಂತ ಏನಂತಂದ್ರೆ ಕೂಲಿ ಕೆಲಸ ಮಾಡ್ಕೊಂಡು ತಂದೆ ತಾಯಿಯನ್ನ ತನ್ನ ಅಂಗೈಯಲ್ಲಿ ಹೊತ್ತು ಆರೈಕೆ ಮಾಡ್ತಕ್ಕಂಥ ವ್ಯಕ್ತಿನ ಉತ್ತಮಲ್ಲ. ಅದಕ್ಕೆ ದಯವಿಟ್ಟು ಏನಂತಂದ್ರೆ ನೈತಿಕತೆ ಶಿಕ್ಷಣದ ಅವಶ್ಯಕತೆ ಬಹಳ ಇದೆ. ದಯವಿಟ್ಟು ಇಂತಹ ಸಂಸ್ಥೆಗಳು ಮೊದಲು ಏನಂತಂದ್ರೆ ಅಂತದನ್ನ ಕಲಿಸ್ಕೊಡ್ಬೇಕು. ಮುಂದೆ ಏನಂತಂದ್ರೆ ನಮ್ಮ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋವನ್ನು ಇಟ್ಟಿದ್ದಾರೆ. ನಾವೆಲ್ಲ ಏನಂತಂದ್ರೆ ಈಗೆಲ್ಲ ಏನಂದ್ರೆ ಮಾತಾಡ್ತಾ ಇದೀವಿ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಮೂಲಭೂತ ಹಕ್ಕು, ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನ. ನೀವೆಲ್ಲ ಏನಂತಂದ್ರೆ ಮುಕ್ತವಾಗಿ ಸಂಚಾರ ಮಾಡ್ತಿರ್ತೀರ ಅಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನೀವು ಬೇಕಾದ್ರೆ ತಿರುಗಾಡ್ಬೋದು, ಬೇಕಾದ್ರೆ ಮಾತಾಡ್ಬೋದು, ಹೌದಲ್ಲ. ನಾವೇನೇ ಕೆಲಸ ಮಾಡ್ಬೇಕಂತಂದ್ರು ಭಾರತ ಸಂವಿಧಾನದ ಅಡಿಯಲ್ಲಿ ಮಾಡ್ತೇವೆ. ತಿಳಿತಾ ಎಲ್ಲರೂ ಕೂಡ ಏನಂತಂದ್ರೆ ಎಲ್ಲಾ ಶಾಲೆಯಲ್ಲಿ ಇತ್ತೀಚೆಗೆ ಭಾರತ ಸಂವಿಧಾನದ ಪರಿವಿಡಿಯನ್ನ ಹಾಕಿದ್ದಾರೆ. ಯಾರಿಗಾದ್ರೂ ಹೇಳ್ತೀರಾ, ಭಾರತದ ಪ್ರಜೆಗಳಾದ ನಾವು ಭಾರತವನ್ನ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯ ಮಾಡೋದ್ರ ಜೊತೆಗೆ ಇರ್ತಕ್ಕಂಥ ಎಲ್ಲಾ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಹೌದಲ್ಲ, ಇದನ್ನೆಲ್ಲರೂ ಏನಂತಂದ್ರೆ ಕಡ್ಡಾಯವಾಗಿ ಓದ್ಕೋಬೇಕು. ಇದು ಒಂದು ಪೂರ್ವ ಪೀಠಿಕೆ ಓದ್ಕಿದ್ರೆ ಅಂತ ನಮ್ಮ ಭಾರತ ಸಂವಿಧಾನ ಯಾವ ರೀತಿ ಇದೆ ಅನ್ನೋದು ಬರೀ ಪೂರ್ವ ಪೀಠಿಕೆಯಲ್ಲಿ ಏನಂತಂದ್ರೆ ನಾವು ಗಮನ ಹರಿಸಬಹುದು. ಆರಾಧನಾ ಆರ್ಸಿ ಟ್ರಸ್ಟ್ ಹಳಿಯಾಳದ ಅಕ್ಷರ ಶಿಕ್ಷಣ ಸಂಸ್ಥೆ ನಗರದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ದಾರಿದೀಪವಾಗಲು ಸುವರ್ಣ ಅವಕಾಶವನ್ನು ಕಲ್ಪಿಸುತ್ತಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಬಿಎ, ಬಿಕಾಂ, ಬಿಎಸ್ಸಿ, ಎಂಎ, ಎಂಕಾಂ ಈ ಎಲ್ಲಾ ಪರೀಕ್ಷೆಗಳನ್ನು ನೇರವಾಗಿ ಕಟ್ಟುವ ಅವಕಾಶ ಕಲ್ಪಿಸಲಾಗುವುದು. ಭವಿಷ್ಯಕ್ಕೆ ದಾರಿದೀಪವಾಗಲು ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್ ತರಬೇತಿ ಮತ್ತು ಡಿಪ್ಲೊಮಾ ಇನ್ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ಗಳಿಗೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದ ಪ್ರಮಾಣ ಪತ್ರ ನೀಡಲಾಗುವುದು ಮತ್ತು ಬೇಬಿ ಸಿಟ್ಟಿಂಗ್, ಡೇ ಕೇರ್, ನರ್ಸರಿ ತರಗತಿಗಳು ನಡೆಸಲಾಗುವುದು. ಎಸ್ಎಸ್ಎಲ್ಸಿ, ಪಿಯುಸಿ, ಬಿಎ, ಬಿಕಾಂ, ಬಿಎಸ್ಸಿ, ಎಂಎ, ಎಂಕಾಂ ಈ ಎಲ್ಲಾ ಪರೀಕ್ಷೆಗಳನ್ನು ಎದುರಿಸುವ ವಿದ್ಯಾರ್ಥಿಗಳಿಗೆ ನುರಿತ ಶಿಕ್ಷಕರಿಂದ ತರಬೇತಿ ನೀಡಲಾಗುವುದು. ಹಾಗೆಯೇ 1 ರಿಂದ 10ನೇ ತರಗತಿ ಮತ್ತು ಡಿಪ್ಲೊಮಾ M1, M2, ಪಿಯುಸಿ ಸೈನ್ಸ್, ಪಿಸಿಎಂಬಿ ಇವೆಲ್ಲ ತರಗತಿಗಳಿಗೆ ಟ್ಯೂಷನ್ ನೀಡಲಾಗುವುದು. ಸ್ಥಳ ನೂತನ ಪುರಸಭೆ ಕಾರ್ಯಾಲಯದ ಎದುರುಗಡೆ, ಗ್ರಾಮದೇವಿ ಕಾಂಪ್ಲೆಕ್ಸ್, 1ನೇ ಮಹಡಿ, ಹಳಿಯಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಕ್ಷರ ಶಿಕ್ಷಣ ಸಂಸ್ಥೆ. ಮೊಬೈಲ್ ಸಂಖ್ಯೆ 7349165369 6361427428. ಅಕ್ಷರ ಟ್ಯುಟೋರಿಯಲ್ಸ್ ಹಳಿಯಾಳ. ತ್ವರೆ ಮಾಡಿ ಬನ್ನಿ, ಕೆಲವೇ ಕೆಲವು ಸೀಟುಗಳು ಲಭ್ಯ ಇವೆ.